Hello, good morning, my dear students. In last class, we had to discuss about some important concept about dispersion through prism. Prism ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಿಸಮ್ ಫಾರ್ಮುಲಾ n is equal to sin of a plus d by 2 over sin a by 2 ಕಾನ್ಸೆಪ್ಟ್ನ ಹೇಳಿದ್ವಿ. ಡಿಸ್ಪರ್ಷನ್ ಅಂದ್ರೆ ಏನು? ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ ಕಾನ್ಸ್ಟೆಂಟ್ ಕಲರ್ಸ್ ಈಸ್ ಕಾಲ್ಡ್ ಡಿಸ್ಪರ್ಷನ್ ಆಫ್ ಲೈಟ್, ಅದ್ರ ಬಗ್ಗೆ ಆಗಿತ್ತು. ಆಫ್ಟರ್ ಡಿಸ್ಪರ್ಷನ್ ದ prism produced Vibgyor lights, violet, indigo, blue, green, yellow, orange, red, that will be called pure spectrum ಅಂತ ಹೇಳ್ತಿದ್ದೀವಿ. ಇಲ್ಲಿ ಡಿಸ್ಪರ್ಷನ್ ಅಲ್ಲಿ ರೆಡ್ ಲೈಟು ವೈಟ್ ಲೈಟು ಡಿವಿಯೇಷನ್ನ ಕಂಪೇರ್ ಮಾಡಿದ್ರೆ ರೆಡ್ ಲೈಟ್ ಡಿವಿಯೇಟ್ಸ್ ಲೀಸ್ಟ್, ವೈಟ್ ಲೈಟ್ ಡಿವಿಯೇಟ್ಸ್ ಮೋಡ್ಸ್. ಅಂದರೆ ವೈಟ್ ಲೈಟು ಜಾಸ್ತಿ ಬೆಂಡ್ ಆಗುತ್ತೆ, ರೆಡ್ ಲೈಟು ಕಡಿಮೆ ಬೆಂಡ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ನ ಹೇಳಿದ್ವಿ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟಲ್ಲಿ. ನೆಕ್ಸ್ಟ್ ಅದಾಗ್ತಿಗೆ ಪ್ರಿಸಮ್ ಫಾರ್ಮುಲಾ n is equal to sin of a plus d by 2 sin a by 2 where a is called angle of the prism, dv called minimum deviation produced by the prism ಅಂತ ಕಾನ್ಸೆಪ್ಟ್ ಹೇಳಿ. In this video class I am going to explain the concept of spectrum and formation of rainbow, primary rainbow, secondary rainbow and scattering of light. ಇಷ್ಟು ಕಾನ್ಸೆಪ್ಟ್ನ ಈ ವಿಡಿಯೋ ಕ್ಲಾಸಲ್ಲಿ ನಾವು ತಿಳ್ಕೋಣ. ನೋಡಿ, ಇಲ್ಲಿ ಈ ಸ್ಪೆಕ್ಟ್ರಮ್ ಅಂದರೆ ಅದ್ರ ಬಗ್ಗೆನೂ ಒಂದು ಐಡಿಯಾ ಹೇಳಿದೆ. ಸ್ಪೆಕ್ಟ್ರಮ್ ಅಂದರೆ ಇಟ್ ಈಸ್ ದ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಡಿಫರೆಂಟ್ ವೇವ್ ಲೆಂತ್ ಆಫ್ ಲೈಟ್ ಈಸ್ ಕಾಲ್ಡ್ ಸ್ಪೆಕ್ಟ್ರಮ್. ಸ್ಪೆಕ್ಟ್ರಮ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ನಂಬರ್ 1 ಪ್ಯೂರ್ ಸ್ಪೆಕ್ಟ್ರಮ್, ನಂಬರ್ 2 impure spectrum. What is the meaning of pure spectrum? A spectrum in which all the colors are seen clearly and distinctly without overlapping is called pure spectrum. Example, spectrum produced by prism. Next, what is the meaning of impure spectrum? A spectrum in which all the colors are not seen clearly and distinctly with overlapping is called impure spectrum. ಎಕ್ಸಾಂಪಲ್ ರೈನ್ಬೋ, ರೈನಿ ಸೀಸನಲ್ಲಿ ಬರ್ತಕ್ಕಂಥ ಒಂದು ರೈನ್ಬೋ ನೋಡಿ, ಅದರಲ್ಲಿ ಆಲ್ ದ ಕಲರ್ಸ್ ಆರ್ ಓವರ್ಲ್ಯಾಪಿಂಗ್ ಆಗಿರುತ್ತೆ, ವಿಬ್ಗಯಾರ್ನ ನಾವು ನೋಡೋಕ್ಕೆ ಆಗಲ್ಲ. ಹಂಗಿದ್ಮೇಲೆ ಅದು ಯಾವ ರೀತಿ ಫಾರ್ಮ್ ಆಗುತ್ತೆ ಅನ್ನೋದು ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟಲ್ಲಿ ಹೇಳೋದು. ಇಲ್ಲಿ ರೈನ್ಬೋ ಅಂತ ಒಂದು ಕಾನ್ಸೆಪ್ಟ್, ರೈನ್ಬೋ ಇಟ್ ಈಸ್ ಕಾಲ್ಡ್ ಇಂಪ್ಯೂರ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಹಂಗಿದ್ಮೇಲೆ ರೈನ್ಬೋ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಒಂದು ಚೂರು ಕಾನ್ಸೆಪ್ಟ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದು. ನೋಡಿ, ರೈನ್ಬೋ ಇಸ್ ದ ಕಂಬೈನ್ಡ್ ಎಫೆಕ್ಟ್ ಆಫ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಆ್ಯಂಡ್ ಡಿಸ್ಪರ್ಷನ್ ಆಫ್ ಸನ್ಲೈಟ್ ಇನ್ ರೈನ್ ವಾಟರ್ ಡ್ರಾಪ್ಲೆಟ್ಸ್. ನೋಡಿ, ರೈನ್ಬೋ ಬರಬೇಕಾದ್ರೆ ಇಟ್ ಈಸ್ the phenomenon in which the combination of ಅಥವಾ combined effect of dispersion, refraction and reflection of sunlight by rain water droplets. ಇದು ವೆರಿ ಇಂಪಾರ್ಟೆಂಟ್. ರೈನ್ಬೋ ಫಾರ್ಮೇಷನ್ ಆಗಬೇಕಾದ್ರೆ ಆಗುತ್ತೆ. ಇಟ್ ಈಸ್ ದ ಫೆನಾಮಿನನ್ ಇನ್ ವಿಚ್ ದ ಕಂಬೈನ್ಡ್ ಎಫೆಕ್ಟ್ ಆಫ್ ಡಿಸ್ಪರ್ಷನ್, ರಿಫ್ರಾಕ್ಷನ್, ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ರೈನ್ ವಾಟರ್ ಡ್ರಾಪ್ಲೆಟ್ಸ್. ಅಂದರೆ ರೈನ್ ವಾಟರ್ ಡ್ರಾಪ್ಲೆಟ್ಸ್ ಅಲ್ಲಿ ಈ ಕಾನ್ಸೆಪ್ಟು ಎಕ್ಸಿಕ್ಯೂಟ್ ಆಗೋದ್ರಿಂದ ರೈನ್ಬೋ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ರೈನ್ಬೋ ಫಾರ್ಮೇಷನ್ ಆಗಬೇಕಾದ್ರೆ ಡಿಫರೆಂಟ್ ಫೆನಾಮಿನಾಸ್ ಯಾವು, ಡಿಸ್ಪರ್ಷನ್ ಆಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ ಅಂತ ಕಾನ್ಸೆಪ್ಟ್ ಇಲ್ಲಿ ಇರ್ತಕ್ಕಂಥದ್ದು. ಆ ರೀತಿ ಆದಾಗ ರೈನ್ಬೋ ಬರುತ್ತೆ. ಹಂಗಿದ್ಮೇಲೆ ಇಲ್ಲಿ ರೈನ್ಬೋ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ?
ರೈನ್ಬೋ ಫಾರ್ಮೇಷನ್ ಆಗಬೇಕಾದ್ರೆ ರೈನ್ಬೋ ಬರುತ್ತೆ. ಆ ರೈನ್ಬೋದಲ್ಲಿ ಕಲರ್ನ ನಾವು ನೋಡಬೇಕು ಅಂದರೆ ಫಸ್ಟು ಪ್ರೈಮರಿ ರೈನ್ಬೋ ಫಾರ್ಮೇಷನ್ ಆಗುತ್ತೆ, ನೆಕ್ಸ್ಟ್ ಸೆಕೆಂಡರಿ ರೈನ್ಬೋ ಫಾರ್ಮೇಷನ್ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ನ ಸ್ವಲ್ಪ ವರ್ಡ್ ವ್ಯೂ ನೋಡೋಣ. ನೋಡಿ ಇಲ್ಲಿ ಫಾರ್ಮೇಷನ್ ಆಫ್ ರೈನ್ಬೋ ನಿಮ್ಮ ಸಿಲೆಬಸ್ಸಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ, ಫಾರ್ಮೇಷನ್ ಆಫ್ ರೈನ್ಬೋ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಫಾರ್ಮೇಷನ್ ಆಫ್ ರೈನ್ಬೋ ನೋಡಿ, ರೈನ್ಬೋ ಫಾರ್ಮೇಷನ್ ಆಗಬೇಕಾದ್ರೆ ಇಲ್ಲಿ ಕಾನ್ಸೆಪ್ಟ್ ಏನು, ಇಲ್ಲಿ ಒಂದು ರೈನ್ ವಾಟರ್ ಡ್ರಾಪ್ಲೆಟ್ನ ತಗೋಣ. ನೋಡಿ ಈ ರೀತಿ ಇರತಕ್ಕಂಥದ್ದು ಒಂದು ಸ್ವಲ್ಪ ಡಯಾಗ್ರಾಮ್ ಕಾನ್ಸೆಪ್ಟ್ನ ನೋಡಿ. ಈ ರೀತಿ ಇದೊಂದು ಏನಿದು ರೈನ್ ಡ್ರಾಪ್ಲೆಟ್ ಅಂತ ಕಾಣ. ಇದಿರ್ತಕ್ಕಂಥದ್ದೇನು ರೈನ್ ವಾಟರ್ ಡ್ರಾಪ್ಲೆಟ್. ಇಲ್ಲಿ ನಾವು ಈ ಸನ್ಲೈಟ್ನ ಇನ್ಸಿಡೆಂಟ್ ಮಾಡ್ತೀವಿ, ಅಂದರೆ ಸನ್ಲೈಟು ಇನ್ಸಿಡೆಂಟ್ ಆದಾಗಲೇ ರೈನ್ಬೋ ಫಾರ್ಮೇಷನ್ ಆಗೋದಿಲ್ಲ. ಈ ರೀತಿ ಸನ್ಲೈಟು ಈ ರೀತಿ ಇನ್ಸಿಡೆಂಟ್ ಆಗುತ್ತೆ, ದಟ್ ವಿಲ್ ಬಿ ಕಾಲ್ಡ್ ಇನ್ಸಿಡೆಂಟ್ ಲೈಟ್. ಇಲ್ಲಿ ಸನ್ಲೈಟ್ ಇನ್ಸಿಡೆಂಟ್ ಆಗ್ತಾ ಇದೆ ನೋಡಿ. ಇನ್ಸಿಡೆಂಟ್ ಆದಾಗ ಇಲ್ಲಿರ್ತಕ್ಕಂಥದ್ದು ಆಪ್ಟಿಕಲ್ ಮೀಡಿಯಮ್ ಯಾವುದು, ರೈನ್ ಡ್ರಾಪ್. ಅಕಾರ್ಡಿಂಗ್ ಟು ದ ರೂಲ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್, ವೆನ್ ಲೈಟ್ ಟ್ರಾವೆಲ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ ಆರ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ, ರೆಫ್ರಾಕ್ಷನ್ ಫೆನಾಮಿನಾ ಎಕ್ಸಿಕ್ಯೂಟ್ಸ್ ಆರ್ ಬೆಂಡಿಂಗ್ ಆಫ್ ಲೈಟ್ ರೇ ಎಕ್ಸಿಕ್ಯೂಟ್ ಆಗುತ್ತೆ. ಹಂಗಿದ್ಮೇಲೆ ಈ ಸನ್ಲೈಟಲ್ಲಿ ಎಷ್ಟು ಕಲರ್ಸ್ ಇರ್ತವೆ, 7 ಕಲರ್ ಜ್ಞಾಪಕದಲ್ಲಿ ಇಟ್ಕೊಬೇಕು. ಆ 7 ಕಲರಲ್ಲಿ ವೈಲೆಟು ಮೋರ್ ಬೆಂಡ್ ಆಗುತ್ತೆ, ರೆಡ್ ಲೈಟು ಲೀಸ್ಟ್ ಬೆಂಡ್ ಆಗುತ್ತೆ. ನೋಡಿ ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ನ ಪ್ರೀವಿಯಸ್ ಡಯಾಗ್ರಾಮಲ್ಲಿ ಡಿಸ್ಪರ್ಷನ್ ಆಫ್ ಲೈಟ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಾವು ಈ ರೀತಿ ಪ್ರಿನ್ಸಿಪಲ್ ಸೆಕ್ಷನ್ ಆಫ್ ಪ್ರಿಸಮ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕಾಂಪೋಸಿಟ್ ಲೈಟ್ನ ಇನ್ಸಿಡೆಂಟ್ ಮಾಡಿ ಇಲ್ಲಿ ಸನ್ಲೈಟ್ ಅಥವಾ ವೈಟ್ ಲೈಟ್ ಅಂತ ಕರಿತೀವಿ. ಸನ್ಲೈಟ್ ಈ ರೀತಿ ಆದಾಗ ಇಲ್ಲಿ ಲಾಸ್ಟ್ ಕಲರಲ್ಲಿ ಬಂದದ್ದು ವೈಲೆಟ್ ಕಲರ್. ಇದು ಇಲ್ಲಿ ಲೀಸ್ಟ್ ಬೆಂಡ್ ಆಗ್ತಕ್ಕಂಥದ್ದು ಈ ರೀತಿ ಆಗ್ತಕ್ಕಂಥದ್ದು ರೆಡ್ ಕಲರ್ ನೋಡಿ. ಹಂಗಿದ್ಮೇಲೆ ಲೀಸ್ಟ್ ಕಲರ್ ಬೆಂಡ್ಸ್ ಯಾವುದು, ರೆಡ್ಡು ಲೀಸ್ಟ್ ಕಲರ್ ಬೆಂಡ್ ಆಗುತ್ತೆ, ವೈಲೆಟು ಮೋಸ್ಟ್ ಬೆಂಡ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ನ ತಿಳ್ಕೊಂಡಿರ್ಬೇಕು. ಈಗ ಅದೇ ಥರ ಇಲ್ಲಿ ಸನ್ರೇ ಎಂಟರ್ ಇಂಟು ಔಟ್ಸೈಡ್ ದ ಅಟ್ಮಾಸ್ಫಿಯರ್ ಟು ಇನ್ಸೈಡ್ ದ ರೈನ್ ಡ್ರಾಪ್ಲೆಟ್ ಎಕ್ಸ್ಪೀರಿಯನ್ಸ್ ಬೆಂಡಿಂಗ್ ಫೆನಾಮಿನಾ. ನೋಡಿ ಈ ರೀತಿ ಬೆಂಡ್ ಆಗುತ್ತೆ, ಈ ರೀತಿ ಬೆಂಡ್ ಆಗುತ್ತೆ. ಇಲ್ಲಿ ಬೆಂಡ್ ಆಗಬೇಕಾದ್ರೆ ಫಸ್ಟು ನಮಗೆ ವೈಲೆಟ್ ಕಲರ್ ಅಪಿಯರ್ಸ್ ಆಗುತ್ತೆ, ಅಂದರೆ ವೈಲೆಟ್ ಕಲರ್ ಮೋಸ್ಟ್ ಬೆಂಡ್ ಆಗುತ್ತೆ. ಬೆಂಡ್ ಆಗಬೇಕಾದ್ರೆ ಅಲ್ಲಲ್ಲಿರ್ತಕ್ಕಂಥ ಒಂದು ರಿಫ್ರಾಕ್ಷನ್ ಫೆನಾಮಿನಾ ನೋಡಿ ಈ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ, ಈ ರೀತಿ ಬೆಂಡ್ ಆಗುತ್ತೆ. ನೆಕ್ಸ್ಟ್ ಅನದರ್ ಇನ್ಸಿಡೆಂಟ್ ರೇ, ಅಂದರೆ ಇಲ್ಲಿರ್ತಕ್ಕಂಥದ್ರಲ್ಲಿ ಸನ್ಲೈಟಲ್ಲಿ ಒಂದು ಇನ್ಸಿಡೆಂಟ್ ರೇ ಇರುತ್ತೆ. ಇದರಲ್ಲಿ ಈ ರಿಫ್ರಾಕ್ಷನ್ ಆಗಿ ಇದರೊಳಗಡೆ ಡಿಸ್ಪರ್ಷನ್ ಆಗುತ್ತೆ. ಯಾವುದು, ಇಲ್ಲಿರ್ತಕ್ಕಂಥ ಸನ್ಲೈಟ್. ಹಂಗಿದ್ಮೇಲೆ ಇದು ರಿಫ್ರಾಕ್ಷನ್ ಫೆನಾಮಿನಾ ಡಿಸ್ಪರ್ಷನ್ ಆದರೆ ಸ್ಪ್ಲಿಟ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಒಂದು ಲೈಟು ಇನ್ನೊಂದು ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಈ ರೀತಿ ನೋಡಿ, ಈ ರೀತಿ ಇಲ್ಲಿರ್ತಕ್ಕಂಥದ್ದು ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಇದು ಲೀಸ್ಟ್ ಬೆಂಡ್ ಆಗುತ್ತೆ. ಇದು ನಾವು ವೈಲೆಟ್ ಅಂತ ಕರಿತೀವಿ, ದಟ್ ವಿಲ್ ಬಿ ಕಾಲ್ಡ್ ರೆಡ್ ಅಂತ ಕರಿತೀವಿ. ನೋಡಿ ರೆಡ್ ಲೈಟು ಲೀಸ್ಟ್ ಬೆಂಡ್ ಆಗಿದೆ, ವೈಲೆಟ್ ಲೈಟು ಮೋಸ್ಟ್ ಬೆಂಡ್ ಆಗಿದೆ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಒಂದು ನಾವು ಆ್ಯಂಗಲ್ನ ಕನ್ಸಿಡರ್ ಮಾಡಿದ್ರೆ ಇದನ್ನ ನಾವು 40 ಡಿಗ್ರಿ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಆ್ಯಂಗಲ್ನ ಕನ್ಸಿಡರ್ ಮಾಡಿದ್ರೆ ದಟ್ ವಿಲ್ ಬಿ ಕಾಲ್ಡ್ 43 ಡಿಗ್ರಿ. ವೈಲೆಟ್ ಕಲರ್ ಬೆಂಡ್ಸ್ ಮೋಸ್ಟ್, ರೆಡ್ ಕಲರ್ ಬೆಂಡ್ಸ್ ಲೀಸ್ಟ್ ಅಂತ ಕಾನ್ಸೆಪ್ಟ್. ಹಂಗಿದ್ಮೇಲೆ ವೆನ್ ಸನ್ಲೈಟ್ ಎಂಟರ್ ಇನ್ ಟು ದ ರೈನ್ ಡ್ರಾಪ್ ಇಟ್ ಎಕ್ಸ್ಪೀರಿಯನ್ಸ್ ರಿಫ್ರಾಕ್ಷನ್. ದ ಕಾಸ್ ಆಫ್ ರಿಫ್ರಾಕ್ಷನ್ explain the dispersion of light and finally the ray gets reflection inside the rainwater drop. ನೋಡಿ ಇಲ್ಲಿ TIR ಕಾನ್ಸೆಪ್ಟು ಎಕ್ಸಿಕ್ಯೂಟ್ ಆಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ. ಇಲ್ಲಿ ಕ್ರಿಟಿಕಲ್ ಆ್ಯಂಗಲ್ ಕಾನ್ಸೆಪ್ಟ್ ಬಂದಿರಬೇಕು ನೋಡಿ. ಇಲ್ಲಿ ಇನ್ಸೈಡ್ ದ ವಾಟರ್ ಡ್ರಾಪಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನೋಡಿ, ಕ್ರಿಟಿಕಲ್ ಆ್ಯಂಗಲ್ ಆಗಬೇಕು ಅಂದರೆ ಹಿಂಗಿರುತ್ತೆ ಕಂಡೀಷನ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್ ಆದಾಗ ಮಾತ್ರ ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಯಾವುದು,
TIR ಕಾನ್ಸೆಪ್ಟ್ ಎಕ್ಸಿಕ್ಯೂಟ್ ಆಗೋದು. TIR ಆದ್ರೇ ಇಲ್ಲಿ ಲೈಟ್ ರೇ ರಿಫ್ಲೆಕ್ಷನ್ ಆಗೋದು. ಅಂದರೆ ಇದರೊಳಗಡೆ ಏನಾಗುತ್ತೆ ಅಂದರೆ ಫಸ್ಟು ರಿಫ್ರಾಕ್ಷನ್ ಆಗುತ್ತೆ, ನೆಕ್ಸ್ಟು ಡಿಸ್ಪರ್ಷನ್ ಆಗುತ್ತೆ, ನೆಕ್ಸ್ಟು ರಿಫ್ಲೆಕ್ಷನ್ ಆಗುತ್ತೆ. ರಿಫ್ಲೆಕ್ಷನ್ ಆದಾಗ TIR ಕಾನ್ಸೆಪ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಕ್ರಿಟಿಕಲ್ ಆ್ಯಂಗಲ್ ಕಾನ್ಸೆಪ್ಟು ಎಕ್ಸಿಕ್ಯೂಟ್ ಆಗಿ ದೆನ್ ದ ರೇ ಗೆಟ್ಸ್ ಎಂಟರಿಂಗ್ ಇನ್ ಟು ಅಟ್ಮಾಸ್ಫಿಯರ್ ಬೈ 2 ರಿಫ್ರಾಕ್ಟೆಡ್ ರೇಸ್. 2 ರಿಫ್ರಾಕ್ಟೆಡ್ ರೇ ಇಂದ ಅಟ್ಮಾಸ್ಫಿಯರ್ಗೆ ಎಂಟ್ರಿ ಆಗುತ್ತೆ. ಈ ರೀತಿ ಆದಾಗ ರೆಡ್ ಕಲರ್ ವೈಲೆಟ್ ಕಲರ್ ಮಾತ್ರ ನಮಗೆ ಅಪಿಯರೆನ್ಸ್ ಬರುತ್ತೆ ಅಬ್ಸರ್ವರ್ಗೆ. ಏನಕ್ಕೆ ಅಂದರೆ ಇಲ್ಲಿ ಇದು ಇಂಪ್ಯೂರ್ ಸ್ಪೆಕ್ಟ್ರಮು, ಇಲ್ಲಿ ವೈಲೆಟ್ ಮತ್ತು ರೆಡ್ ಕಲರ್ಗೆ ಬೆಂಡಿಂಗ್ ಫೆನಾಮಿನಾ ಅಥವಾ ವೇವ್ ಲೆಂತ್ ಕಾನ್ಸೆಪ್ಟಲ್ಲಿ ಇವೆರಡೇ ಕಲರ್ ನಮಗೆ ಅಪಿಯರೆನ್ಸ್ ಆಗೋದ್ರಿಂದ ಇಲ್ಲಿರ್ತಕ್ಕಂಥ ಒಂದು ಕಲರ್ ನಾವು ಅಬ್ಸರ್ವ್ ಮಾಡಿದ್ರೆ ವೈಲೆಟ್ ಮತ್ತು ರೆಡ್ಡು ನಮಗೆ ಅಪಿಯರೆನ್ಸ್ ಆಗುತ್ತೆ. ಇದು ಫಾರ್ಮೇಷನ್ ಆಫ್ ರೈನ್ಬೋ ಫಾರ್ಮೇಷನ್ ಆಗಬೇಕಾದ್ರೆ ರೈನ್ ಡ್ರಾಪಿಗೆ ಈ ರೀತಿ ಆಗುತ್ತೆ. ರೈನ್ ಡ್ರಾಪ್ಗೆ ಏನಾಗುತ್ತೆ, ಸನ್ಲೈಟ್ ಈಸ್ ಫಸ್ಟ್ ರಿಫ್ರಾಕ್ಷನ್ ಆಸ್ ಇಟ್ ಎಂಟರ್ಸ್ ಎ ರೈನ್ ಡ್ರಾಪ್. ನೋಡಿ, ರೈನ್ ಡ್ರಾಪ್ಗೆ ಎಂಟ್ರಿ ಆಗ್ತಿದ್ದಂಗೆ ಇದು ರಿಫ್ರಾಕ್ಷನ್ ಆಗುತ್ತೆ, ವಿಚ್ ಕಾಸಸ್ ಡಿಸ್ಪರ್ಷನ್ ಆಫ್ ಲೈಟ್. ಏನು ಮಾಡುತ್ತೆ ರಿಫ್ರಾಕ್ಷನ್? ಡಿಸ್ಪರ್ಷನ್ ಆಫ್ ಲೈಟ್ ಕಾಸ್ ಮಾಡುತ್ತೆ. ರೆಡ್ ಕಲರ್ ಬ್ಯಾಂಡ್ಸ್ ಲೀಸ್ಟ್, ಯಾಕೆಂದರೆ ರೆಡ್ ಕಲರ್ ಬ್ಯಾಂಡ್ಸ್ ಲೀಸ್ಟ್ ಆ್ಯಂಡ್ ವೈಲೆಟ್ ಕಲರ್ ಬ್ಯಾಂಡ್ಸ್ ಮೋಸ್ಟ್. ದ ಕಂಬೈನ್ಡ್ ಎಫೆಕ್ಟ್, ನೋಡಿ ಇಲ್ಲಿ ಇರ್ತಕ್ಕಂಥ ಒಂದು ಕಂಬೈನ್ಡ್ ಎಫೆಕ್ಟ್ ಇಂದ ನಮ್ಗೆ ಏನಾಗುತ್ತೆ, ಅಂಡರ್ಗೋಸ್ ಇನ್ಸೈಡ್ ದ ರೈನ್ ಡ್ರಾಪ್ ಎಕ್ಸಿಕ್ಯೂಟ್ TIR, ನಥಿಂಗ್ ಬಟ್ ರಿಫ್ಲೆಕ್ಷನ್ ಫಿನಾಮಿನಾ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ಸೈಡ್ ದ ರೈನ್ ಡ್ರಾಪ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದೆನ್ ಕ್ರಿಟಿಕಲ್ ಆಂಗಲ್. ದಿಸ್ ಕಾನ್ಸೆಪ್ಟ್ ಕಾಸಸ್ ದ ರೇ ಗೆಟ್ಸ್ ಎಕ್ಸಿಕ್ಯೂಟ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಫೆನಾಮಿನಾ ಈ ಕಂಡೀಷನ್ ಒಳಗಡೆ ಸ್ಯಾಟಿಸ್ಫೈ ಮಾಡುತ್ತೆ. ಅವಾಗ ನಮಗೆ ಕಲರ್ಸ್ ಇಲ್ಲಿ ಹೊರಗಡೆ ಡಿಸ್ಪರ್ಸ್ ಆಗಿ ರೆಡ್ಡು ಮತ್ತು ವೈಲೆಟ್, ರೆಡ್ಡು ಟಾಪ್ ಆಫ್ ದ ಕಲರು, ವೈಲೆಟ್ಟು ಬಾಟಮ್ ಆಫ್ ದ ಕಲರ್. ಏನಕ್ಕೆ ಅಂದರೆ ರೆಡ್ ಲೈಟ್ ಬೆಂಡ್ಸ್ ಲೀಸ್ಟ್, ವೈಲೆಟ್ ಕಲರ್ ಬೆಂಡ್ಸ್ ಮೋಸ್ಟ್ ಅಂತ ಕಾನ್ಸೆಪ್ಟು. ನೆಕ್ಸ್ಟ್ ಇಲ್ಲಿ ಫಾರ್ಮೇಷನ್ ಆಫ್ ಪ್ರೈಮರಿ ರೈನ್ಬೋ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಅದು ಫಾರ್ಮೇಷನ್ ಆಫ್ ಪ್ರೈಮರಿ ರೈನ್ಬೋ. ನೆಕ್ಸ್ಟು ಫಾರ್ಮೇಷನ್ ಆಫ್ ಪ್ರೈಮರಿ ರೈನ್ಬೋ. ಇಲ್ಲಿ ಈ ಫಾರ್ಮೇಷನ್ ಆಫ್ ಪ್ರೈಮರಿ ರೈನ್ಬೋ ಪಾಸೆಸಸ್ 3 ಸ್ಟೆಪ್ಸ್. ಒಂದು ರಿಫ್ರಾಕ್ಷನ್ ಆಗುತ್ತೆ, ಎಗೈನ್ ರಿಫ್ಲೆಕ್ಷನ್ ಆಗುತ್ತೆ, ಎಗೈನ್ ರಿಫ್ರಾಕ್ಷನ್ ಆಗುತ್ತೆ. ಯಾವ ರೀತಿ ಆಗುತ್ತೆ ಫಾರ್ಮೇಷನ್ ಆಫ್ ಪ್ರೈಮರಿ ರೈನ್ಬೋ ನೋಡೋಣ. ನೋಡಿ, ಇಲ್ಲಿ 2 ರೈನ್ ವಾಟರ್ ಡ್ರಾಪ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಡ್ರಾಪ್ 1 ಅಂತೀನಿ, ಇಲ್ಲಿರ್ತಕ್ಕಂಥದ್ದು ಡ್ರಾಪ್ 1, ಡ್ರಾಪ್ 2. ನೆಕ್ಸ್ಟ್ ಇಲ್ಲೂ ಅಷ್ಟೇ ಅಪಿಯರೆನ್ಸು. ಇಲ್ಲಿ ಒಬ್ಬ ಪರ್ಸನ್ ಒಂದು ರೆಫರೆನ್ಸ್ ಲೈನ್ ತಗೊಳ್ಳೋಣ, ಒಂದು ಅಬ್ಸರ್ವರ್ ಇರುತ್ತೆ ಅಂದ್ಕೊಳ್ಳೋಣ. ಈ ರೀತಿ ಇಲ್ಲಿ ಸನ್ಲೈಟ್ ಎಂಟರ್ ಆಗುತ್ತೆ. ಸನ್ಲೈಟ್ ಎಂಟ್ರಿ ಆಗ್ದಂಗೆ ಅಕಾರ್ಡಿಂಗ್ ಟು ದ ರೂಲ್ ಆಫ್ ಬ್ಯಾಂಡಿಂಗ್ ಫೆನಾಮಿನಾ ದಟ್ ವಿಲ್ ಬಿ ಕಾಲ್ಡ್ ರಿಫ್ರಾಕ್ಷನ್ ಆಫ್ ಲೈಟು ಎಕ್ಸಿಕ್ಯೂಟ್ ಆಗುತ್ತೆ ಈ ರೀತಿ. ನೆಕ್ಸ್ಟು ನೋಡಿ, ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ, ಎಗೈನ್ ರಿಫ್ಲೆಕ್ಷನ್ ಆಗುತ್ತೆ, ಎಗೈನ್ ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆದಾಗ ಸ್ಪ್ಲಿಟ್ ಆಗುತ್ತೆ ಇಲ್ಲಿರ್ತಕ್ಕಂಥ ಲೈಟು ಪ್ರೈಮರಿ ರೇಂಬಲ್ಲಿ. ಒಂದು ರೆಡ್ ಬ್ಯಾಂಡ್ಸ್ ಲೀಸ್ಟ್, ವೈಲೆಟ್ ಬ್ಯಾಂಡ್ಸ್ ಮೋಸ್ಟ್. ಇದು ಅಬ್ಸರ್ವರ್ಗೆ ಹೋಗುತ್ತೆ ಡೈರೆಕ್ಟಾಗಿ. ಇದು ರೆಡ್ ಕಲರು, ಇದು ವೈಲೆಟ್ ಕಲರ್. ನೆಕ್ಸ್ಟ್ ಅದೇ ಥರ ಇಲ್ಲಿ ಡ್ರಾಪ್ 2ಗೆ ಇದೇ ಕಂಬೈನ್ಡ್ ಎಫೆಕ್ಟ್ ಆಗುತ್ತೆ ಈ ರೀತಿ. ನೋಡಿ, ಇಲ್ಲಿ ಎಂಟರ್ ಆಗಬೇಕಾದ್ರೆ ಬೆಂಡಿಂಗ್ ಆಗುತ್ತೆ, ಬೆಂಡಾಗಿ ಮತ್ತೆ ರಿಫ್ಲೆಕ್ಷನ್ ಆಗಿ ಮತ್ತೆ ಇಲ್ಲಿರ್ತಕ್ಕಂಥದ್ರಲ್ಲಿ ರೆಡ್ ಲೈಟು ಅಬ್ಸರ್ವರ್ಗೆ ಹೋಗುತ್ತೆ, ಇಲ್ಲಿ ವೈಲೆಟ್ ಲೈಟು ಇಲ್ಲಿರ್ತಕ್ಕಂಥ ಒಂದು ಆ್ಯಂಗಲಲ್ಲಿ ಮೋಸ್ಟ್ ಬೆಂಡ್ ಆಗುತ್ತೆ. ಆವಾಗ ಇಲ್ಲಿ ಆ್ಯಂಗಲ್ ಮೆಜರ್ ಮಾಡಿದ್ರೆ ನೋಡಿ, ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಆ್ಯಂಗಲ್ಲು ಅದರ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಎಷ್ಟು ಅಂದರೆ 40
ಡಿಗ್ರಿ 42 ಡಿಗ್ರಿ, ಇದು 40 ಡಿಗ್ರಿ, ಇದು 42 ಡಿಗ್ರಿ. ಅಂದರೆ ರೆಡ್ ಬೆಂಡ್ಸ್ ಲೀಸ್ಟ್ ಅಂತ, ವೈಲೆಟ್ ಬೆಂಡ್ ಮೋಸ್ಟ್ ಅಂತ ಆ್ಯಂಗಲ್ ರೆಫರೆನ್ಸ್ ಮಾಡಿ. ಇದು ಫಾರ್ಮೇಷನ್ ಆಫ್ ಪ್ರೈಮರಿ ರೇನ್ಬೋ. ಇನ್ ಪ್ರೈಮರಿ ರೇನ್ಬೋ ಏನಾಗುತ್ತೆ, ಇನ್ ಪ್ರೈಮರಿ ರೇನ್ಬೋ ದ ಅಬ್ಸರ್ವರ್ ಸೀಸ್ ದ ರೆಡ್ ಕಲರ್ ಇನ್ ಡ್ರಾಪ್ 1. ಡ್ರಾಪ್ 1 ಅಲ್ಲಿ ರೆಡ್ ಕಲರ್ನ ನೋಡ್ತಾನೆ. ಅದೇ ಥರ ಡ್ರಾಪ್ 2 ನಲ್ಲಿ ವೈಲೆಟ್ ಕಲರ್ನ ಅಪಿಯರೆನ್ಸ್ ಮಾಡ್ತಾನೆ ಫಸ್ಟ್ ಪ್ರೈಮರಿ ರೇನ್ಬೋದಲ್ಲಿ. ನೆಕ್ಸ್ಟು ಫೆನಾಮಿನಾ ಎಕ್ಸಿಕ್ಯೂಟ್ ಆದಮೇಲೆ ದ ವೈಲೆಟ್ ಲೈಟ್ ಫ್ರಮ್ ಡ್ರಾಪ್ 1 ಆ್ಯಂಡ್ ರೆಡ್ ಲೈಟ್ ಫ್ರಮ್ ಡ್ರಾಪ್ 2 ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಇದರಲ್ಲಿ ರೀಚಸ್ ದ ಅಬ್ಸರ್ವರ್. ನೋಡಿ, ವೈಲೆಟ್ ಲೈಟು ಡ್ರಾಪ್ 1 ಅಲ್ಲಿ ಅಬ್ಸರ್ವರ್ಗೆ ಹೋಗುತ್ತೆ, ರೆಡ್ ಲೈಟು ಡ್ರಾಪ್ 2 ನಲ್ಲಿ ಅಬ್ಸರ್ವರ್ಗೆ ಹೋಗುತ್ತೆ. ಹಂಗಿದ್ಮೇಲೆ ಅಬ್ಸರ್ವರ್ ಅಪಿಯರ್ಸ್ ವೈಲೆಟ್ ಕಲರ್ above and red color below as shown in above diagram. ಈ ಕಾನ್ಸೆಪ್ಟ್ ಅಲ್ಲಿ therefore the formation of primary rainbow processes 3 steps. Number 1, first the ray gets refraction and reflection, further refraction. This is called the formation of rainbow. ಇದು ಫಸ್ಟ್ ಏನು ಮಾಡುತ್ತೆ, ಪ್ರೈಮರಿ ರೇನ್ಬೋದಲ್ಲಿ ಇದು ಫಸ್ಟ್ ರೈನ್ ಡ್ರಾಪ್ 1 ರೆಡ್ ಕಲರ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಸೆಕೆಂಡ್ ಇದು ವೈಲೆಟ್ ಕಲರ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆಫ್ಟರ್ ಡಿಸ್ಪರ್ಷನ್ ಆಫ್ ಲೈಟ್ ದ ಅಬ್ಸರ್ವರ್ ಅಬ್ಸರ್ವ್ ದ ವೈಲೆಟ್ ಕಲರ್ ಫ್ರಮ್ ಡ್ರಾಪ್ 1, ರೆಡ್ ಕಲರ್ ಫ್ರಮ್ ಡ್ರಾಪ್ 2, violet color seen above the red color seen below the violet color. Therefore, primary rainbow processes 3 different steps that will be called number 1 refraction, number 2 reflection, further refraction. ಇದನ್ನ ಫಾರ್ಮೇಷನ್ ಆಫ್ ರೇನ್ಬೋ ಅಂತ ಕರಿತೀವಿ. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಇಲ್ಲಿ ಆ್ಯಂಗಲೇ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ಫಾರ್ಮೇಷನ್ ಆಫ್ ಸೆಕೆಂಡರಿ ರೈನ್ಬೋ. ನೋಡಿ, ಸೆಕೆಂಡರಿ ರೈನ್ಬೋನ ನಾವು ಎಕ್ಸ್ಪ್ಲೈನ್ ಮಾಡಬೇಕಿಲ್ಲಿ. ಫಾರ್ಮೇಷನ್ ಆಫ್ ಸೆಕೆಂಡರಿ ರೈನ್ಬೋ ಯಾವ ರೀತಿ ಆಗುತ್ತೆ, ಇಲ್ಲಿ ಡಯಾಗ್ರಾಮ್ ಕಾನ್ಸೆಪ್ಟು ಎಕ್ಸ್ಪ್ಲೈನ್ ಮಾಡಬೇಕು. ನೋಡಿ, ಇಲ್ಲಿರ್ತಕ್ಕಂಥದ್ದು ಒಂದು ರೈನ್ ಡ್ರಾಪ್, ಈ ರೀತಿ ಇರ್ತಕ್ಕಂಥದ್ದು ಡ್ರಾಪ್ 1 ಮತ್ತು ಡ್ರಾಪ್ 2 ನಲ್ಲಿ ಆಗುತ್ತೆ. ಈ ರೀತಿ ಇಲ್ಲೊಂದು ರೆಫರೆನ್ಸ್ ಲೆವೆಲ್ ಆಟ್ಗಳು ಈ ರೀತಿ. ಇಲ್ಲಿ ಸಣ್ಣ ಫಸ್ಟ್ ಸನ್ಲೈಟ್ ಎಂಟರ್ಸ್ ಇಂಟು ರೈನ್ ಡ್ರಾಪ್, ಇಟ್ ಅಂಡರ್ಗೋಸ್ ಈ ರೀತಿ ಆಗುತ್ತಿದೆ. ಇದನ್ನ ಫಾರ್ಮೇಷನ್ ಆಫ್ ಸೆಕೆಂಡರಿ ರೈನ್ಬೋ, ಫಾರ್ಮೇಷನ್ ಆಫ್ ಸೆಕೆಂಡರಿ ರೈನ್ಬೋ. ನೋಡಿ, ನೆಕ್ಸ್ಟ್ ಇಲ್ಲೇನಾಗುತ್ತೆ, ಇದು ಸನ್ಲೈಟ್. ಇಲ್ಲಿ ಫಸ್ಟು ರೇ ಆಫ್ ಲೈಟ್, ನೋಡಿ ಫಸ್ಟು ರೇ ಆಫ್ ಲೈಟು ರಿಫ್ರಾಕ್ಷನ್ ಆಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ, ಎಗೈನ್ ರಿಫ್ಲೆಕ್ಷನ್ ಆಗುತ್ತೆ. 2 ಸ್ಟೆಪ್ಸು ರಿಫ್ಲೆಕ್ಷನ್ ಆಗುತ್ತೆ, 2 ಸ್ಟೆಪ್ಸ್ ಏನಾಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ. ಹಂಗಿದ್ಮೇಲೆ ಈಗ ಎಗೈನ್ ಇಲ್ಲಿ ಫಸ್ಟು ರೇ ಗೆಟ್ಸ್ ದಟ್ ವಿಲ್ ಬಿ ಕಾಲ್ಡ್ ಲೀಸ್ಟ್ ಬೆಂಡ್ ಆಗುತ್ತೆ. ಇಲ್ಲಿರ್ತಕ್ಕಂಥದ್ದು ಮೋಸ್ಟ್, ಇದು ಮೋಸ್ಟು, ಇದು ಲೀಸ್ಟು. ಇಲ್ಲೇನಾಗುತ್ತೆ, ಇಲ್ಲಿರ್ತಕ್ಕಂಥದ್ದು ಅಬ್ಸರ್ವರ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹಂಗಿದ್ಮೇಲೆ ನೆಕ್ಸ್ಟ್ ಅದೇ ಥರ ಡ್ರಾಪ್ 2 ನಲ್ಲೂ ಇದೇ ಥರ ರಿಫ್ಲೆಕ್ಷನ್ ಆಗುತ್ತೆ. ಸೆಕೆಂಡರಿ ರೇನ್ಬೋ ಎಕ್ಸಿಕ್ಯೂಟ್ ಅಂಡರ್ 4 ಡಿಫರೆಂಟ್ ಸ್ಟೆಪ್ಸ್. ನಂಬರ್ 1 ರಿಫ್ರಾಕ್ಷನ್, ರಿಫ್ಲೆಕ್ಷನ್, ರಿಫ್ಲೆಕ್ಷನ್, ಎಗೈನ್ ರಿಫ್ರಾಕ್ಷನ್. 4 ಡಿಫರೆಂಟ್ ಸ್ಟೆಪ್ಸಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ.
ನೆಕ್ಸ್ಟ್ ಇಲ್ಲಿ ಅಗೈನು ಇಲ್ಲಿರ್ತಕ್ಕಂಥ ಇದರಲ್ಲಿ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಒಂದು ಸೆಕೆಂಡರಿ ರೇನ್ಬೋದಲ್ಲಿ ಈ ರೀತಿ ಮೋಸ್ಟ್ ಕಲರ್ ವೈಲೆಟ್ ಆಗುತ್ತೆ, ಇದು ರೆಡ್. ಹಂಗಿದ್ಮೇಲೆ ಇಲ್ಲಿ ವೈಲೆಟ್ ಕಲರು, ಇಲ್ಲಿರ್ತಕ್ಕಂಥದ್ದು ರೆಡ್ ಕಲರ್. ಫಾರ್ಮೇಷನ್ ಆಫ್ ಪ್ರೈಮರಿ ರೇನ್ಬೋ ಮತ್ತು ಸೆಕೆಂಡರಿ ರೇನ್ಬೋದಲ್ಲಿ ಕಲರ್ಸು ಇಲ್ಲಿ ಫಸ್ಟು ರೆಡ್ ಇತ್ತು, ನೆಕ್ಸ್ಟು ವೈಲೆಟ್ ಇತ್ತು. ಇಲ್ಲಿ ಆಪೋಸಿಟ್ ಆಗುತ್ತೆ, ವೈಲೆಟ್ಟು ರೆಡ್, ವೈಲೆಟ್ಟು ರೆಡ್ ಆಗುತ್ತೆ. ಇಲ್ಲಿ ಈ ರೀತಿ ಇಲ್ಲಿ ಆ್ಯಂಗಲ್ ರೆಫರೆನ್ಸ್ ಎಷ್ಟಿರುತ್ತೆ, 53 ಡಿಗ್ರಿ. ಇಲ್ಲಿ 53 ಡಿಗ್ರಿ ಮೋಸ್ಟ್ ಬೆಂಡ್ ಆಗ್ತಕ್ಕಂಥದ್ದು ಇದು ವೈಲೆಟು, ಲೀಸ್ಟ್ ಬೆಂಡ್ ಆಗ್ತಕ್ಕಂಥದ್ದು ರೆಡ್. ಇದು ಡಯಾಗ್ರಾಮ್ ಏನಕ್ಕೆ, ಫಾರ್ಮೇಷನ್ ಆಫ್ ಸೆಕೆಂಡರಿ ರೇನ್ಬೋ. ನೋಡಿ ಇಲ್ಲಿ ಇನ್ ಫಾರ್ಮೇಷನ್ ಆಫ್ ಸೆಕೆಂಡರಿ ರೇನ್ಬೋ ದ ರೇ ಅಂಡರ್ಗೋ 2 ಇಂಟರ್ನಲ್ ರಿಫ್ಲೆಕ್ಷನ್. ನೋಡಿ 2 ಟೈಮ್ಸು ರಿಫ್ಲೆಕ್ಷನ್ ಆಗುತ್ತೆ. ಇದೊಂದು ಟೈಮಾ, ಇದೊಂದು ಟೈಮು, ಇಲ್ಲೊಂದು ಟೈಮು, ಇಲ್ಲೊಂದು ಟೈಮು. 2 ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೆಕೆಂಡರಿ ರೇನ್ಬೋ is formed in the combined effect of 2 internal reflection and the intensity it is reduced. Intensity ಇಲ್ಲಿ reduce ಆಗುತ್ತೆ, reduced of secondary reflection. ನೋಡಿ ಇದನ್ನ ಇಲ್ಲಿರತಕ್ಕಂಥದ್ದು ಫಸ್ಟ್ ರಿಫ್ಲೆಕ್ಷನ್, ಸೆಕೆಂಡರಿ ರಿಫ್ಲೆಕ್ಷನ್ ಅಲ್ಲಿ ಇಂಟೆನ್ಸಿಟಿ ಆಲ್ರೆಡಿ ಏನಾಗಿರುತ್ತೆ, ಡಿಕ್ರೀಸ್ ಆಗುತ್ತೆ ಡ್ಯೂ ಟು ಅಬ್ಸಾರ್ಪ್ಟಿವ್ ಪವರ್. ಫಸ್ಟ್ ಇಯರ್ PUC ನಲ್ಲಿ ಬಂದಿತ್ತಲ್ವಾ ಕಾನ್ಸೆಪ್ಟ್. ಇಲ್ಲಿ ಫಸ್ಟ್ ರಿಫ್ಲೆಕ್ಷನ್ ಆದಾಗ ಇಲ್ಲಿ ರೇನಲ್ಲಿ ಇರ್ತಕ್ಕಂಥ ಇಂಟೆನ್ಸಿಟಿ ಸೆಕೆಂಡ್ ರಿಫ್ಲೆಕ್ಷನ್ಗೆ ಹೋಗಬೇಕಾದ್ರೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ್ಯಂಡ್ ದ ರೈನ್ಬೋ ಈಸ್ ಟು ಫೈಂಟರ್. ಇಂಟೆನ್ಸಿಟಿ ಆಫ್ ಸೆಕೆಂಡರಿ ರೈನ್ಬೋ ಫೈಂಟರ್ ಆಗಿರುತ್ತೆ, ಅಂದರೆ ಅದರ ಇಂಟೆನ್ಸಿಟಿ ಏನಾಗುತ್ತೆ, ನಮ್ಗೆ ಅಪಿಯರೆನ್ಸ್ಗೆ ಡಲ್ ಆಗುತ್ತೆ. ನಾಪದಲ್ಲಿ ಇಟ್ಕೊಬೇಕು. ಸೊ ಇನ್ ಕೇಸ್ ಆಫ್ ಸೆಕೆಂಡರಿ ರೈನ್ಬೋ ದ ಇಂಟೆನ್ಸಿಟಿ ಆಫ್ rainbow formation is too fainter due to the effect of multiple reflection, and secondary rainbow is fainter. Further the order of color reversed. ಆರ್ಡರ್ ಆಫ್ ಕಲರ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಇಲ್ಲೇನಾಗುತ್ತೆ, ರೆಡ್ ಕಲರು ಬಾಟಮಲ್ಲಿರುತ್ತೆ, ವೈಲೆಟ್ ಕಲರು ಟಾಪಲ್ಲಿರುತ್ತೆ. ಅಲ್ಲಿ ವೈಲೆಟ್ ಕಲರು ಟಾಪಲ್ಲಿರುತ್ತೆ, ರೆಡ್ ಕಲರು ಬಾಟಮಲ್ಲಿರುತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಒಂದು ಫಾರ್ಮೇಷನ್ ಆಫ್ ಇದರಲ್ಲಿ ಇದು ರೆಡ್ ಕಲರ್ ಆಗುತ್ತೆ, ಇಲ್ಲಿರ್ತಕ್ಕಂಥದ್ದು ವೈಲೆಟ್ ಕಲರ್ ಆಗುತ್ತೆ. ಅಂದರೆ ರೆಡ್ ಕಲರು ಟಾಪಲ್ಲಿರುತ್ತೆ, ವೈಲೆಟ್ ಕಲರು ಬಾಟಮಲ್ಲಿರುತ್ತೆ. ಯಾವುದರಲ್ಲಿ, ಇನ್ ಕೇಸ್ ಆಫ್ ಸೆಕೆಂಡರಿ ರೈನ್ಬೋ. ಹಂಗಿದ್ಮೇಲೆ ದಿಸ್ ಪ್ರೊಸೆಸಸ್ 4 ಡಿಫರೆಂಟ್ ಸ್ಟೆಪ್ಸ್, 4 ಡಿಫರೆಂಟ್ ಸ್ಟೆಪ್ಸಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ರಿಫ್ಲೆಕ್ಷನ್ನು, ರಿಫ್ರಾಕ್ಷನ್ನು, ರಿಫ್ಲೆಕ್ಷನ್ನು, ರಿಫ್ಲೆಕ್ಷನ್ನು, ಅಗೇನ್ ರಿಫ್ರಾಕ್ಷನ್. ಈ ರೀತಿ ಈ ಸೆಕೆಂಡರಿ ರೈನ್ಬೋದಲ್ಲಿ ಆಗುತ್ತೆ. ಇದು ನಿಮಗೆ ಎಕ್ಸಾಮಿನೇಷನ್ಗೇನು ಇರಲ್ಲ, ಸುಮ್ಮನೆ ಕಾನ್ಸೆಪ್ಟ್ನ ತಿಳ್ಕೊಂಡಿರ್ಬೇಕು. ಇಷ್ಟು ಈ ರೈನ್ಬೋ ಫಾರ್ಮೇಷನ್. ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ that will be called scattering of light. ನೋಡಿ very important for examination. Scattering of light. ನೋಡಿ ನಿಮಗೆ ರಿಫ್ಲೆಕ್ಷನ್ ಆಯಿತು, ರಿಫ್ಲೆಕ್ಷನ್ ಆಯಿತು, ಡಿಸ್ಪರ್ಷನ್ ಆಯಿತು, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಏನು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ನಿಮಗೆ ಗೊತ್ತು. ನೋಡಿ ಅಟ್ಮಾಸ್ಫಿಯರ್ ಅಂತ ಇಲ್ಲಿರ್ತಕ್ಕಂಥದ್ದು ಒಂದು ಅಟ್ಮಾಸ್ಫಿಯರ್ ಅಂದ್ಕೊಳ್ಳೋಣ. ಅಟ್ಮಾಸ್ಫಿಯರಲ್ಲಿ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸ್ ಇರ್ತವೆ ಅಲ್ವಾ. ಈ ಅಟ್ಮಾಸ್ಫಿಯರ್ ಪಾರ್ಟಿಕಲ್ಸ್ ಏನು ಮಾಡ್ತವೆ, ಇಲ್ಲಿ ಸನ್ಲೈಟ್ ಎಂಟರ್ ಆಗ್ತಾ ಐತೆ ಅಂದ್ಕೊಳ್ಳೋಣ. ದಟ್ ವಿಲ್ ಬಿ ಕಾಲ್ಡ್ ಎ ಸನ್ಲೈಟ್ ಅಂತ ಕರಿತೀವಿ. ಸನ್ಲೈಟ್ ಎಂಟರ್ ಇಂಟು ದ ಅಟ್ಮಾಸ್ಫಿಯರ್, ದೆನ್ the presence of atmospheric particle, the sunlight direction deviates. ನೋಡಿ ಇದು ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್. ಇದು ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ ಈ ಸನ್ಲೈಟ್ನ ಏನು ಮಾಡುತ್ತೆ, ಈ ರೀತಿ ಡಿವಿಯೇಟ್ಸ್ ಮಾಡುತ್ತೆ.
ಈ ಡಿವಿಯೇಟ್ಸ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ನೇ ನಾವೇನಂತ ಕರಿತೀವಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್? ಇಟ್ ಈಸ್ ದ ಫೆನಾಮಿನಾ ಇನ್ ವಿಚ್ ನೋಡಿ ಈ ಕಡೆ ಇಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದ್ರೆ ಇಟ್ ಈಸ್ ದ ಫೆನಾಮಿನಾ in which the light changes its direction due to the presence of atmospheric particle is called scattering of light. It is the phenomena in which the light ray changes अथवा deviates the direction by the presence of atmospheric particle is called scattering of light. The light ray ಇಲ್ಲಿ light ray ಅಂತ ಹೇಳಿದ್ದು light ray deviates the direction by the presence of atmospheric particle is called scattering of light ಅಂತ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದ್ರೆ ಸಿಂಪಲ್ ಆಗಿ ದ ಲೈಟ್ ರೇ deviates its direction due to the presence of atmospheric particle is scattering of light, or athwa it is the optical phenomena in which particle of the medium changes the direction of light is also called scattering of light. Simple again, it is the phenomena in which particle of the medium changes the direction of light is also called scattering of light. ಅದನ್ನು ಹೇಳ್ಬೋದು. ಇದು ಸಿಂಪಲ್ ಆಗಿ ಪಾರ್ಟಿಕಲ್ ಆಫ್ ದ ಅಟ್ಮಾಸ್ಫಿಯರ್ ಅಥವಾ ಮೀಡಿಯಂ, ಪಾರ್ಟಿಕಲ್ ಆಫ್ ದ ಮೀಡಿಯಂ ಇದನ್ನು ಹೇಳ್ಬೋದು. particle of the medium changes the direction of light ray is called scattering of light. ಈ ರೀತಿ ಕಂಬೈನ್ಡ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದನ್ನ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಲ್ಲಿ ನಿಮಗೆ ಒಂದು ರ್ಯಾಲೀಸ್ ಲಾ ಫಾರ್ ಸ್ಕ್ಯಾಟ್ರಿಂಗ್ ಅಂತ ಬರುತ್ತೆ. ರ್ಯಾಲಿ ನೋಡಿ ಸ್ಪೆಲ್ಲಿಂಗು ಆರ್ ಏನಾಗುತ್ತೆ RAYLEIGH ರ್ಯಾಲೀಸ್ ಲಾ ಫಾರ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ನೋಡಿ. ರ್ಯಾಲಿ ಲಾ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್ ಅಂತ ಹೇಳ್ತೀವಿ. ಒಂದು ಕೊಹರೆಂಟ್ ಸ್ಕ್ಯಾಟ್ರಿಂಗ್ ಅಂತ, ಸಿಲೆಬಸ್ ಅಲ್ಲಿ ಏನಿಲ್ಲ ತಿಳ್ಕೊಂಡಿರ್ಬೇಕಷ್ಟೇ. ಕೊಹರೆಂಟ್ ಸ್ಕ್ಯಾಟ್ರಿಂಗ್. ನೆಕ್ಸ್ಟ್ ಒನ್ ಇನ್ಕೊಹರೆಂಟ್ ಸ್ಕ್ಯಾಟ್ರಿಂಗ್. ನೋಡಿ ಇಲ್ಲಿ ಕೊಹರೆಂಟ್ ಸ್ಕ್ಯಾಟ್ರಿಂಗು ಇನ್ಕೊಹರೆಂಟ್ ಸ್ಕ್ಯಾಟ್ರಿಂಗ್ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲ. ಒಂದು ಲೈಟ್ ಅಂದಮೇಲೆ ಅದಕ್ಕೆ ಇಂಟೆನ್ಸಿಟಿ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ, ವೇವ್ ಲೆಂತ್ ಇರುತ್ತೆ, ವೆಲಾಸಿಟಿ ಇರುತ್ತೆ. ಇಲ್ಲಿ ಕೊಹರೆಂಟ್ ಸ್ಕ್ಯಾಟ್ರಿಂಗ್ ಅಂದ್ರೆ ಏನು, ಇನ್ಕೊಹರೆಂಟ್ ಸ್ಕ್ಯಾಟ್ರಿಂಗ್ ಅಂದ್ರೆ ಏನು ಅಂತ ಕಾನ್ಸೆಪ್ಟು ನೋಡಿ. ಒಂದು ಎಕ್ಸ್ಪೀರಿಯನ್ಸ್ ಇದು ರಾಮನ್ ಅನ್ನೋ ಒಬ್ಬ ಸೈಂಟಿಸ್ಟು ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬಗ್ಗೆ ಸ್ಟಡಿ ಮಾಡ್ತಾನೆ. ಒಂದು ಬೆಂಜಿನ್ ಸೊಲ್ಯೂಷನ್ ತಗೊಂತಾನೆ. ಇನ್ಕೊಹರೆಂಟ್ ಸ್ಕ್ಯಾಟ್ರಿಂಗ್ಗೆ ಒಂದು ಎಕ್ಸಾಂಪಲು ರಾಮನ್ ಸ್ಕ್ಯಾಟ್ರಿಂಗ್ ಅಂತ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲೊಂದು ಎಕ್ಸ್ಪೀರಿಯನ್ಸು
ಇಲ್ಲಿ ಒಂದು ಲೈಟ್ ರೇನ ಇನ್ಸಿಡೆಂಟ್ ಮಾಡ್ತಾನೆ. ಲೈಟ್ ರೇಗೆ ಇನ್ಸಿಡೆಂಟ್ ಲೈಟ್ ರೇಗೆ ವೇವ್ ಲೆಂತ್ ಫ್ರೀಕ್ವೆನ್ಸಿ ಇರುತ್ತೆ. ಇಲ್ಲಿರ್ತಕ್ಕಂಥ ಒಂದು ರೇ ಆಫ್ ಲೈಟ್ನ ಬೆಂಜಿನ್ ಸೊಲ್ಯೂಷನಲ್ಲಿ ಪಾಸ್ ಮಾಡಿದಾಗ ನೆಕ್ಸ್ಟು ಇಲ್ಲಿರ್ತಕ್ಕಂಥ ರೇ ಆಫ್ ಲೈಟ್ನ ಸ್ಕ್ಯಾಟರ್ಡ್ ಲೈಟ್ ಅಂತೀವಿ. ಅಂದರೆ ಇಲ್ಲಿರ್ತಕ್ಕಂಥ ಒಂದು ಪ್ರೆಸೆನ್ಸ್ ಆಫ್ ಮೀಡಿಯಂ ಪಾರ್ಟಿಕಲ್ ಅಂದರೆ ವಾಟರ್ ಪಾರ್ಟಿಕಲ್ಲು ಲೈಟ್ ರೇನ ಡಿವಿಯೇಟ್ಸ್ ಮಾಡಿರ್ತವೆ, ಅದನ್ನ ಸ್ಕ್ಯಾಟರ್ಡ್ ಲೈಟ್ ಅಂತ ಕರಿತೀವಿ. ಇಲ್ಲಿ ಕೊಹರೆಂಟ್ ಸ್ಕ್ಯಾಟ್ರಿಂಗ್ ಅಂದರೆ ಏನು ಅಂದರೆ ಇಂಟೆನ್ಸಿಟಿ ಅಥವಾ ವೇವ್ ಲೆಂತ್ ಆಫ್ ದ ಇನ್ಸಿಡೆಂಟ್ ಲೈಟ್ ಈಸ್ ಸೇಮ್ ಆಸ್ ವೇವ್ ಲೆಂತ್ ಆಫ್ ದ ಸ್ಕ್ಯಾಟರ್ಡ್ ಲೈಟ್ ಈಸ್ ಕಾಲ್ಡ್ ಕೊಹರೆಂಟ್ ಸ್ಕ್ಯಾಟ್ರಿಂಗ್. ನೋಡಿ ಇಲ್ಲಿರ್ತಕ್ಕಂಥ ವೇವ್ ಲೆಂತು ಇನ್ಸಿಡೆಂಟ್ ಲೈಟಲ್ಲಿ ಎಷ್ಟಿರುತ್ತೋ ಆಫ್ಟರ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆದಾಗಲೂ ಅಷ್ಟೇ ಇದ್ದರೆ ಅದನ್ನ ಕೊಹರೆಂಟ್ ಸ್ಕ್ಯಾಟ್ರಿಂಗ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಲು ಇಲ್ಲಿ ರ್ಯಾಲಿ ಸ್ಕ್ಯಾಟ್ರಿಂಗ್ ಅಂತ ಯೂಸ್ ಮಾಡ್ತೀವಿ. ರ್ಯಾಲಿ ಸ್ಕ್ಯಾಟ್ರಿಂಗ್ ಅನ್ನೋದು ಕೊಹರೆಂಟ್ ಸ್ಕ್ಯಾಟ್ರಿಂಗು. ಇನ್ಕೊಹರೆಂಟ್ಸ್ ಅಂದರೆ ದ ವೇವ್ ಲೆಂತ್ ಆಫ್ ದ ಇನ್ಸಿಡೆಂಟ್ ರೇ ಈಸ್ ಡಿಫರೆಂಟ್ ಆಸ್ ದಟ್ ಆಫ್ ವೇವ್ ಲೆಂತ್ ಆಫ್ ಸ್ಕ್ಯಾಟರ್ಡ್ ಲೈಟ್ ಈಸ್ ಕಾಲ್ಡ್ ಇನ್ಕೊಹರೆಂಟ್ ಸ್ಕ್ಯಾಟ್ರಿಂಗ್. ಬೆಸ್ಟ್ ಎಕ್ಸಾಂಪಲ್ ರಾಮನ್ ಸ್ಕ್ಯಾಟ್ರಿಂಗ್. ಇದು ಕಾನ್ಸೆಪ್ಟ್. ಬಟ್ ಆದರೆ ಇಲ್ಲಿ ರ್ಯಾಲಿ ಸ್ಕ್ಯಾಟ್ರಿಂಗ್ ಅಂತ ನಿಮ್ಮ ಸಿಲೆಬಸಲ್ಲಿ ಒಂದು ಐಡಿಯಾ ಇಟ್ಟಿದ್ದಾರೆ. ಏನು ರ್ಯಾಲಿ ಸ್ಕ್ಯಾಟ್ರಿಂಗ್ ಆಫ್ ರ್ಯಾಲಿ ಲಾ ಫಾರ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ಒಂದು ಸಿಂಪಲ್ ಇಲ್ಲಿ I is directly proportional inversely proportional to lambda to the power of 4 ಅಂತ ಅಷ್ಟೇ ಇದು ಮೀನಿಂಗು. ಏನಿಲ್ಲ ಇದು ಕಾನ್ಸೆಪ್ಟ್. ಇನ್ನೊಂದು ರ್ಯಾಲಿನ ಒಬ್ಬ ಸೈಂಟಿಸ್ಟು ಒಂದು ಲಾ ಕೊಟ್ಟ. ಏನು ನೋಡಿ, ಇದನ್ನ ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಲೈಟ್ ಅಂತ ಕರಿತೀವಿ. ಐ ಅಂದ್ರೇನು, ದ ಇಂಟೆನ್ಸಿಟಿ ಅಥವಾ ಅಮೌಂಟ್ ಆಫ್ ಸ್ಕ್ಯಾಟರ್ಡ್ ಲೈಟ್ ಅಂತ ಬೇಕಾದ್ರೆ ಹೇಳ್ಬೋದು. ಇಂಟೆನ್ಸಿಟಿ ಆಫ್ scattered light is inversely proportional to direct ಆಗಿ ಬರೀತೀನಿ 4th power of 8 wavelength of light. Intensity or amount of scattered light is inversely proportional to 4th power of its wavelength of light is called Rayleigh law for scattering of light. ಹಾಗಿದ್ಮೇಲೆ ಇದ್ರ ಮೀನಿಂಗ್ ಏನು ಅಂದರೆ, ಯಾವ ಕಲರ್ಗೆ ವೇವ್ ಲೆಂತ್ ಕಡಿಮೆ ಇರುತ್ತೋ ಅದಕ್ಕೆ ಸ್ಕ್ಯಾಟ್ರಿಂಗ್ ಪವರು ಜಾಸ್ತಿ ಇರುತ್ತೆ. ಯಾವ ಕಲರ್ಗೆ ವೇವ್ ಲೆಂತ್ ಕಡಿಮೆ ಇರುತ್ತೋ ಅದಕ್ಕೆ ಸ್ಕ್ಯಾಟ್ರಿಂಗ್ ಪವರು ಜಾಸ್ತಿ ಇರುತ್ತೆ. ಬಟ್ ವೇವ್ ಲೆಂತ್ ಆಫ್ ದ ಲೈಟ್ ಈಸ್ less, scattering power is more. Wavelength of the light is more, scattering power is less. ಹಾಗಿದ್ಮೇಲೆ ಇಲ್ಲಿ scattering of light depends on wavelength of the light. ನೋಡಿ, if wavelength of the red light is more compared to violet, but red light deviates or red light scatters less. Similarly, wavelength of the violet is less, then the scattering power of violet is less. ನೋಡಿ, ಇಲ್ಲಿ ವೇವ್ ಲೆಂತ್ ಇಲ್ಲಿರ್ತಕ್ಕಂಥ ವೇವ್ ಲೆಂತ್ ವೈಲೆಟ್ಗೆ ಕಡಿಮೆ ಇರುತ್ತೆ, ಸ್ಕ್ಯಾಟ್ರಿಂಗ್ ಪವರ್ 3. ರೆಡ್ಡಿಗೆ ಜಾಸ್ತಿ ಇರುತ್ತೆ, ಸ್ಕ್ಯಾಟ್ರಿಂಗ್ ಪವರ್ ಕಡಿಮೆ ಇರುತ್ತೆ. ಹಂಗಿದ್ಮೇಲೆ ಇಲ್ಲೊಂದು ಸೆಂಟೆನ್ಸ್ ಏನು ಅಂದರೆ ನೋಡಿ, ಏನು ದ ವೇವ್ ಲೆಂತ್ ಫಾರ್ ಶಾರ್ಟರ್ ವೇವ್ ಲೆಂತ್ ಫಾರ್ ಈ ಸೆಂಟೆನ್ಸು ಶಾರ್ಟರ್ wavelength, less scattering for shorter wavelength light execute ಅಥವಾ produces less ಅಥವಾ shorter more scattering compared to more wavelength of light. more wavelength of light ಅಂದರೆ ವೇವ್ ಲೆಂತ್ ಆಫ್ ಲೈಟು ಕಡಿಮೆ ಇದ್ದರೆ, ಫಾರ್ ಎಕ್ಸಾಂಪಲ್ ವಿಬ್ ಗಯಾರ್ ಅಂತ ಕರಿತೀವಿ. ವಿಬ್ ಗಯಾರಲ್ಲಿ ವೈಲೆಟಿಗೆ ಜಾಸ್ತಿ, ವೈಲೆಟಿಗೆ ಕಡಿಮೆ, ರೆಡ್ಡಿಗೆ ಜಾಸ್ತಿ ಇರುತ್ತೆ. ವೈಲೆಟ್ ಕಲರು ವೇವ್ ಲೆಂತು ಕಡಿಮೆ ಇರುತ್ತೆ, ಸ್ಕ್ಯಾಟ್ರಿಂಗ್ ಪವರು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡಿ, ವೈಲೆಟ್ಟು, ಇಂಡಿಗೋ, ಬ್ಲೂ ಇವೆಲ್ಲ ಒಂದೇ ಗ್ರೂಪಿಗೆ ಬರ್ತವೆ.
ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಬ್ಲೂ ಕಲರ್ನ ಅಪಿಯರೆನ್ಸ್ ಮಾಡ್ತಾ ಇದ್ರೆ ಈ ರೂಮಿನ ತುಂಬ ಅಲ್ಲಿರ್ತಕ್ಕಂಥ ಒಂದು ಬ್ಲೂ ಕಲರ್ ಅಪಿಯರೆನ್ಸ್ ಆಗುತ್ತೆ. ಹೇಳ್ತೀನಿ ಏನಕ್ಕೆ ಅಂತ. ರೆಡ್ ಕಲರು ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಡೇಂಜರ್ ಸಿಗ್ನಲ್ಗಳಲ್ಲಿ ರೆಡ್ನ ನೋಡ್ತೀವಿ, ಆದರೆ ಆ ರೆಡ್ ಮಾತ್ರ ಇಂಟೆನ್ಸಿಟಿ ಇರುತ್ತೆ, ಆ ಸರೌಂಡಿಂಗ್ ಕಲರು ಇಂಟೆನ್ಸಿಟಿ ಕಡಿಮೆ ಇರುತ್ತೆ. ಏನಕ್ಕೆ? ಡ್ಯೂ ಟು ದ ಎಫೆಕ್ಟ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ನೋಡಿ ಒಂದು ಕ್ವಶನ್ ಕೇಳಿದ್ರಿ ಸರಿ, ವೈ ಸ್ಕೈ ಅಪಿಯರ್ ಬ್ಲೂ ಡ್ಯೂ ಟು ದ ಎಫೆಕ್ಟ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಬರೆದು ಸಾಕು. ವೈ at the time of sunset and sunrise time sun background appears reddish brown. ಏನಕ್ಕೆ? ಡ್ಯೂ ಟು ದ ಎಫೆಕ್ಟ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಎರಡು ಅಪಿಯರೆನ್ಸ್ ಆಗ್ತವೆ. ಸ್ಕೈ ಬ್ಲೂ ಅಪಿಯರ್ ಆಗೋಕ್ಕೆ ರೀಸನ್ ಏನು? ಸ್ಕ್ಯಾಟ್ರಿಂಗ್. ಬ್ಲೂ ಕಲರು ಜಾಸ್ತಿ ಸ್ಕ್ಯಾಟ್ರಿಂಗ್ ಆಗೋದ್ರಿಂದ ಬ್ಲೂಯಿಶ್ ಆಗಿ ಕಾಣುತ್ತೆ ಅಟ್ಮಾಸ್ಫಿಯರ್. ಅಟ್ ದ ಟೈಮ್ ಆಫ್ ಸನ್ಸೆಟ್ ಅಂಡ್ ಸನ್ರೈಸ್ ಟೈಮ್ ಬ್ಯಾಕ್ಗ್ರೌಂಡ್ ಆಫ್ ಸನ್ ಅಪಿಯರ್ಸ್ ರೆಡಿಶ್ ಬ್ರೌನ್. ಏನಕ್ಕೆ? ಬ್ಯಾಕ್ಗ್ರೌಂಡ್ ಮಾತ್ರ ರೆಡಿಶ್ ಬ್ರೌನ್ ಇರುತ್ತೆ. ನೋಡಿ ಸನ್ಸೆಟ್ ಸನ್ರೈಸ್ ಆಗಬೇಕಾದ್ರೆ ಸನ್ನು ರೆಡಿಶ್ ಬ್ರೌನ್ ಆಗಿ ಕಾಣೋದು ಮಾತ್ರ, ಸನ್ ಮಾತ್ರ. ಏನಕ್ಕೆ? ಸ್ಕ್ಯಾಟ್ರಿಂಗ್ ಪವರ್ ರೆಡ್ಡಿಗೆ ತುಂಬ ಕಡಿಮೆ, ಬಿಕಾಸ್ ವೇವ್ ಲೆಂತ್ ಆಫ್ ಲೈಟ್, ರೆಡ್ ಲೈಟ್ ಈಸ್ ಮೋರ್. ಅದಕ್ಕೋಸ್ಕರ ಸನ್ನು ಅಪಿಯರ್ಸ್ ರೆಡಿಶ್ ಬ್ರೌನ್ ಅಂತ ಎಕ್ಸಾಮಿನೇಷನಲ್ಲಿ ಕ್ವಶನ್ ಕೇಳ್ತಾರೆ. ಎರಡು ಏನಕ್ಕೆ? ವೈ ಸನ್ ಅಪಿಯರ್ಸ್ ರೆಡಿಶ್ ಬ್ರೌನ್ ಅಟ್ ಸನ್ಸೆಟ್ ಆ್ಯಂಡ್ ಸನ್ರೈಸ್ ಟೈಮ್. ಇದೊಂದು ಇಂಪಾರ್ಟೆಂಟ್ ಕ್ವಶನು. ನೋಡಿ ಇಲ್ಲೊಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಬೇಕಿದು. ವೈ ಸನ್ ಅಪಿಯರ್ಸ್, ವೈ ಸನ್ ಅಪಿಯರ್ಸ್ reddish brown during sunset or sunrise time. ಏನಕ್ಕೆ? ಇದಕ್ಕೆ ಆನ್ಸರ್ ಏನಂದರೆ ನೋಡಿ ಇಲ್ಲಿ ಸನ್ಸೆಟ್ ಅಂದ್ಕೊಳ್ಳೋಣ. ಇಲ್ಲಿ ಸನ್ ಇದು ಸನ್ಸೆಟ್ ಆಗ್ತಾ ಇದೆ ಅಥವಾ ಸನ್ರೈಸ್ ಆಗ್ತಾ ಇದೆ. ಇಲ್ಲಿ ಒಬ್ಬ ಪರ್ಸನ್ ಇರ್ತಾನೆ. ಈ ಪರ್ಸನ್ನು ಈ ಸನ್ಸೆಟ್ ಅಥವಾ ಸನ್ರೈಸ್ ಟೈಮಲ್ಲಿ ಸನ್ ಅಪಿಯರ್ ಮಾಡಬೇಕಾದ್ರೆ ಸನ್ಲೈಟ್ ಟ್ರಾವೆಲ್ ಲಾಂಗರ್ ಡಿಸ್ಟೆನ್ಸ್ ಕಂಪೇರ್ ಟು ಅದರ್ ಟೈಮ್. ಇನ್ ದಿಸ್ ಟೈಮ್ ಸನ್ಲೈಟ್ deviates all the color. Compare red, violet, indigo, green, yellow, orange. At this time all the color except red color disappears due to the effect of scattering of light, and sun appears reddish brown. Similarly, why sky appears blue? Because other red light, yellow light, orange light, then bluish and white light are deviates more. All the colors are disappears in atmosphere due to the effect of wavelength, and sky appears blue. ಇವೆರಡು ರೀಸನ್ ಎಕ್ಸಾಮಿನೇಷನ್ ಕೇಳ್ತಾರೆ. ಅದಕ್ಕೆ ಸಿಂಪಲ್ 1 ಮಾರ್ಕ್ಸ್ ಕೇಳಿದ್ರೆ ಇದೊಂದು ಫಾರ್ಮುಲಾ ಬರೆದು ಸಾಕು, ಮಾರ್ಕ್ಸ್ ಕೊಡ್ತಾರೆ. ಡ್ಯೂ ಟು ದ ಎಫೆಕ್ಟ್ ಆಫ್ ರ್ಯಾಲಿ ಲಾ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸಿಮಿಲರ್ಲಿ ವೈ ಸ್ಕೈ ಅಪಿಯರ್ಸ್ ಬ್ಲೂ ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಬರೀರಿ. ಅದೇ ಥರ ವೈ ಸನ್ ಅಪಿಯರ್ಸ್ ರೆಡಿಶ್ ಬ್ರೌನ್ ಡ್ಯೂರಿಂಗ್ ಸನ್ಸೆಟ್ ಆ್ಯಂಡ್ ಸನ್ರೈಸ್ ಟೈಮ್ ಅಂದರೆ ಸಿಂಪಲ್ ಆಗಿ ಅಕಾರ್ಡಿಂಗ್ ಟು ದ ರ್ಯಾಲಿ ಲಾ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಐ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 4th ಪವರ್ ಆಫ್ ಇಟ್ಸ್ ವೇವ್ ಲೆಂತ್ ಆಫ್ ಲೈಟ್ ಅಂತ ಬರೆದು ಸಾಕು. ಇಷ್ಟು ವಿಡಿಯೋ ಕ್ಲಾಸಲ್ಲಿ ದಟ್ಸ್ ಆಲ್.